ಜೈ ಮೋದಿ ಮಹಾರಾಜ್ ಅಂತೆಲ್ಲರೂ ಹೋಗಿಬಿಡ್ತಿದ್ರು. ಅದು ಇವತ್ತು ಅದು ಇಲ್ಲ. ಇದಕ್ಕೆ ಕಾರಣ ಅಂದ್ರೆ ಅವರು ಈ 11 ವರ್ಷದಲ್ಲಿ ಮಾಡಿದಂಥ ಆಡಳಿತ ಕಾಂಗ್ರೆಸ್ ಇದ್ಲು ಕೆಟ್ಟದ್ದಾಗಿತ್ತು ಅನ್ನೋದು ಪ್ರೂವ್ ಮಾಡ್ತಾಯಿದ್ರು. ಅದಕ್ಕೆ ಮತ್ತೆ ಜನ ನಿಧಾನಕ್ಕೆ ಕಾಂಗ್ರೆಸ್ ಕಡೆ ಹೊರಡ್ತಾ ಇದ್ದಾರೆ. ಅದೇ ಕಾಲಕ್ಕೆ ರಾಹುಲ್ ಗಾಂಧಿ ಒಬ್ಬ ನಾಯಕನಾಗಿ ಹೊರಹೊಮ್ತಾ ಇದ್ದಾರೆ, ಒಬ್ಬ ಸಮಾಜವಾದಿಯಾಗಿ ಹೊರಗೆ ಬರ್ತಾ ಇದ್ದಾರೆ, ಒಬ್ಬ ಕಮ್ಯುನಿಸ್ಟಾಗಿ ಹೊರಗೆ ಬರ್ತಾ ಇದ್ದಾರೆ, ಒಬ್ಬ ಸಮಾಜದ ಕೆಳಹಂತದ ಜನರಿಗೆ ಮುಟ್ಟುವಂಥ ವ್ಯಕ್ತಿಯಾಗಿ ಕಾಣ್ತಾ ಇದ್ದಾರೆ, ಒಬ್ಬ ಹಿಂದುಳಿದವ್ರ ವ್ಯಕ್ತಿಯಾಗಿ ಕಾಣ್ತಾ ಇದ್ದಾರೆ, ಒಬ್ಬ SC ST ಜನಾಂಗದ ಉದ್ಧಾರಕನ್ನು ಕಾಣ್ತಾ ಇದ್ದಾರೆ, ಮುಸಲ್ಮಾನರಲ್ಲಿ ವಿಶ್ವಾಸ ಮೂಡಿಸ್ತಾ ಇದ್ದಾರೆ. ಬಟ್ ಹೆಂಗೆ ಕಟ್ಟಂಗೆ ಅಂತೆಲ್ಲ ಹೇಳಿದರು. ಅದಕ್ಕೆ ಬಟ್ ಹೆಂಗೆ ಇದು ಕಟ್ಟಂಗೆ ಅಲ್ಲಪ್ಪ, ನಾವೆಲ್ಲ ಒಂದಾಗೋನು ಅನ್ನುವಂಥ ಮಾತನ್ನು ಇವತ್ತು ನಮ್ಮ ರಾಹುಲ್ ಗಾಂಧಿ ಅವರು ಹೇಳಿದ ತಕ್ಷಣ ಅಥವಾ ಹೇಳ್ತಾ ಇರೋ ತಕ್ಷಣ ಜನ ನಿಧಾನಕ್ಕೆ ಹೌದಲ್ಲಪ್ಪ ನಾವು ಅಂತೇಳಿ ಬರ್ತಾರೆ. ಇತ್ತೀಚೆಗಂತೂ ಇನ್ನೂ ಹೆಚ್ಚಾಗಿ, ಯಾಕಂದ್ರೆ ಒಂದು ಕಾಲಕ್ಕಿದೆ ಕಾಂಗ್ರೆಸ್ ನಿಶ್ಚಿತವಾಗಿಯೂ ಈ ಮೀಸಲಾತಿ ಇನ್ನೂರು ವಿಷಯಗಳಲ್ಲಿ ಒಳಗಿಂದೊಳಗೆ ವಿರೋಧಿಸ್ತಾ ಇತ್ತು, ಅದರಲ್ಲಿ ಎರಡು ಮಾತಿಲ್ಲ. ಅದರಿಂದಾಗೇ ಇಲ್ಲಿ ಸಮಾಜವಾದಿ ಪಕ್ಷ ಹುಟ್ಕೊಂಡು ಇಲ್ಲೇ ಜನತಾ ಪಕ್ಷ ಹುಟ್ಕೊಂಡಿದ್ದು ಅಷ್ಟೇ ಸತ್ಯದ. ಉತ್ತರ ಪ್ರದೇಶ ಮತ್ತು ಬಿಹಾರಗಳಲ್ಲಿ ಜಾತಿವಾದ ಜನಗಟ್ಟಲೆ ಜನ ಬೆಳೆದರು. ಮೂಲತಃ ಹೈಯರ್ ಕಾಸ್ಟ್ ಪರ ಇದ್ದಂಥ ಕಾಂಗ್ರೆಸ್ ಬರ್ಬರ್ತಾ ಇವತ್ತು ತಿಳ್ಕೊಂಡಿತ್ತು ಇದಿಲ್ಲ, ಇದರಿಂದ ರಾಜಕೀಯ ಆಗುವುದಿಲ್ಲ ಅಂತೇಳಿ. ಯಾಕಂದ್ರೆ ಗೆಲ್ಲೋ ಮುಂದೆ ಮನುಷ್ಯನಿಗೆ ಗೊತ್ತಾಗೋದಿಲ್ಲ ರೀ ತಮ್ಮ ದೋಷ ಮತ್ತು ತಮ್ಮ ಹಿಂಬೀಳುವಿಕೆ ಅಥವಾ ನಮ್ಮ ಸೋಲುಗಳು ಎಲ್ಲಿದಾವಪ್ಪ ಅಂತೇಳಿ. ಯಾವಾಗ ಸೋಲ್ತಾರೆ ಮನುಷ್ಯ ಕಾರಣಗಳು ಸಿಗ್ತಾ ಹೋಗ್ತಾ ಇರ್ತಾವೆ. ಅವಾಗ ಗೊತ್ತಾಗಿದೆ ಇವತ್ತಿನ ಕಾಂಗ್ರೆಸ್ಗೆ, ಇಲ್ಲಪ್ಪ ಇಲ್ಲಿ OBC ಮತ್ತು